ಎಜೆ ಖಾನ್ ಸರ್, ನನ್ಗೆ ಇದು ಪ್ರೊನೌನ್ಸಿಯೇಷನ್ ಕರೆಕ್ಟಾ ತಪ್ಪ ಗೊತ್ತಿಲ್ಲ, ಆದ್ರೆ ಫತಾಹುಲ್ ಮುಜಾಹಿದ್ದೀನ್ ಇದು ಟಿಪ್ಪು ಸುಲ್ತಾನ ಪಾಲನೆ ಮಾಡ್ತಾ ಇದ್ದ ಆತನ ಮಿಲಿಟರಿ ಮ್ಯಾನ್ಯುಯಲ್ ಅನ್ನೋದು ನನ್ನ ಹೋಮ್ವರ್ಕ್ ನ ಭಾಗ. ಅದರಲ್ಲಿ ಆತನ ಅನೇಕ ಉಲ್ಲೇಖಗಳನ್ನ ಮಾಡಲಾಗುತ್ತೆ. ಅದರಲ್ಲಿ ಒಂದು 1790 ಕರೆಸ್ಪಾಂಡೆನ್ಸ್, ಆತನ ಪತ್ರ ವ್ಯವಹಾರದ ಒಂದು ಎಕ್ಸ್ಟ್ರಾಕ್ಟ್, ಆಲ್ಮೋಸ್ಟ್ ಆಲ್ ಹಿಂದೂಸ್ ಇನ್ ಕ್ಯಾಲಿಕಟ್ ಆರ್ ಕನ್ವರ್ಟೆಡ್ ಟು ಇಸ್ಲಾಂ. ಇದೇನೆ ಬಹುಶಃ ಅಡ್ಡಂಡ ಸರ್ ಹೇಳ್ತಾ ಇರೋದು, ಈ ಮತಾಂತರ ಅನ್ನೋ ಪ್ರಕ್ರಿಯೆಗೆ ಹೆಚ್ಚಿನ ಪ್ರೋತ್ಸಾಹ ಟಿಪ್ಪು ಕೊಟ್ಟಿದ್ದಕ್ಕೇನೆ ಆತನ ವಿರುದ್ಧವಾಗಿ ನಾವು ನಿಲ್ತಿದ್ದೀವಿ, ಆತನ ವಿರುದ್ಧ ನಮ್ಮ ಭಾವನೆಗಳು ಅಂತ ಹೇಳಿ. ನೀವು ಯಾವುದ್ರ ಬಗ್ಗೆ ರೆಫರೆನ್ಸ್ ಕೊಡ್ತಾ ಇದ್ದೀರಾ ಅಂದ್ರೆ ಬ್ರಿಟಲ್ ಬ್ಯಾಂಕ್ ಅವರ ಪುಸ್ತಕ. ಬ್ರಿಟಲ್ ಬ್ಯಾಂಕ್ ಅಲ್ಲ, ಫತಾಹುಲ್ ಮುಜಾಹಿದ್ದೀನ್ ನಿಜವಾ ಸುಳ್ಳ, ನಾನು ಅದನ್ನೇ ಬರ್ತೀನಿ. ನಿಜವಾ ಸುಳ್ಳ ಫತಾಹುಲ್ ಮುಜಾಹಿದ್ದೀನ್ ಅಂದ್ರೆ ಏನು? ಮಿಲಿಟರಿ ಮ್ಯಾನ್ಯುಯಲ್ ನೀವು ತಿಳ್ಕೋಬೇಕು. ಫತಾ ಅಂದ್ರೆ ವಿಕ್ಟರಿ ಅಂತ, ಸರಿ. ಮುಜಾಹಿದ್ದೀನ್ ಅಂದ್ರೆ ಯುದ್ಧದಲ್ಲಿ ಯಾರು ಯುದ್ಧ ಮಾಡ್ತಾ ಇದ್ರೆ ಅವರಿಗೆ ಹೇಳೋದು. ಸರಿ. ಮುಸ್ಲಿಂ ಅಲ್ಲ. ಮುಜಾಹಿದ್ದೀನ್ ಅಂದ್ರೆ ಯಾರು ಯುದ್ಧ ಮಾಡ್ತಾ ಇದ್ರೆ ಅವರಿಗೆ ಒಂದು ಸೋಲ್ಜರ್ ಅಂತ, ಸರಿ, ದ ವಿಕ್ಟೋರಿಯಸ್ ಸೋಲ್ಜರ್ ಅಂತ ಹೇಳಿ ಒಂದು ಪುಸ್ತಕ ಬರೀತಾರೆ. ಅವ್ರ ಮ್ಯಾನ್ಯುಯಲ್ ಅಲ್ಲಿ ಬರೀತಾರೆ, ಈ ರೀತಿಯಲ್ಲಿ ನೀವು ಯುದ್ಧ ಮಾಡಬೇಕು. ಲೆಟರ್ ಕರೆಸ್ಪಾಂಡೆನ್ಸ್ ಹೇಳ್ತಾ ಇದೀರಲ್ಲ ನೀವು, ಆ ಲೆಟರ್ ಕರೆಸ್ಪಾಂಡೆನ್ಸ್ ಅಲ್ಲಿ ಬ್ರಿಟಲ್ ಬ್ಯಾಂಕ್ ಅವರ ಪ್ರಿಸನ್ ಅಲ್ಲಿ ಇರ್ತಕ್ಕಂಥ ಇತಿಹಾಸನೂ ಕೂಡ ಅದಕ್ಕಿಂತ ಮುಂಚೆ ಅವ್ರು ಬರ್ಕೊಂತಾರೆ. ಸರಿ, ಪೂರ್ತಿ ನಾನು ಹೇಳ್ಬಿಡ್ತೇನೆ. ಅವರು ನನಗೆ ಯಾವ ರೀತಿ ಹಿಂಸೆ ಕೊಟ್ಟರು ಅಂತೇಳಿ ಎಲ್ಲೋ ಒಂದ್ ಕಡೆ ನೋವು ಹೇಳಿದ್ರು. ಆ ನೋವು ಹೇಳ್ತಾ ತಕ್ಷಣ ಅದೇ ರೀತಿಯಲ್ಲಿ ಬರ್ತಾ ಬರ್ತಾ ಆ ಲೆಟರ್ ಕರೆಸ್ಪಾಂಡೆನ್ಸ್ ಅಲ್ಲಿ ಇದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಅದಲ್ಲದೆ ಅವರ ಲೈಬ್ರರಿಯಲ್ಲಿ ಸಾಕಷ್ಟು ಪುಸ್ತಕಗಳು ಸಿಕ್ಕು. ಆ ಪುಸ್ತಕಗಳಲ್ಲಿ ಹಲವಾರು ಹಿಂದೂ ಧರ್ಮದ ಗ್ರಂಥಗಳು ಸಿಕ್ಕಿದೆ ಅಂತೇಳಿ ಲಿಸ್ಟ್ ಇದೆ. ಅದು ನಾವು ಕೇಳಿದಲ್ಲ. ಇದೆಲ್ಲ ನಮ್ಮ ಆಸ್ತಿ, ನಮ್ಮ ದೇಶದಲ್ಲಿ ಇರಬೇಕಾಗಿತ್ತು, ಇಲ್ಲಿ ಇರ್ಲಿಲ್ಲ. ಪೂರ್ತಿ ಎತ್ಕೊಂಡು ಯಾರೋ ಹೋದ್ರಲ್ಲ, ಆ ಹೋಗಿದ್ಮೇಲೆ ಈ ಸಣ್ಣ ಪುಟ್ಟ ಯಾರೋ ವಾರಿಯರ್ಸ್ ಇದ್ರಲ್ಲ ಬ್ರಿಟಲ್ ಬ್ಯಾಂಕು, ಅವ್ರಿಗೆ ಬಿಟ್ಟು ಬಿಡ್ರಿ. ಕಾರ್ನವಾಲಿಸ್ ಅದಕ್ಕೆ ಹೇಳಿದ್ದು ಏನಂತೇಳಿ, ಇವತ್ತಿಂದ ಭಾರತ ದೇಶ ನಮ್ದು ಅಂತ. ಇನ್ನೊಂದು ಕಂಟಕ ಇವ್ರಿಗೇನಿತ್ತು ಅಂದ್ರೆ ಅದು ಸಿರಾಜುದ್ದೌಲಾ. ಇವತ್ತಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೆಕ್ ಮಾಡಿ ನೋಡ್ರಿ, ಬ್ಲಾಕ್ ಹೋಲ್ ಅಲ್ಲ. ಬ್ರಿಟಿಷರಿಗೆ ಆ ಕಾಲದಲ್ಲಿ ಎಲ್ಲೋ ಒಂದು ಕಡೆ ಕೂಡಾಕಿ ಹೊಡೆದಿರೋಂಥದ್ದು, ನಮ್ಮ ದೇಶಕ್ಕೆ ಬಂದಾಗ ಇದೇ ಮಾಡೋದು ಅಂತ. ಇದು ನಮ್ಮ ಇತಿಹಾಸ. ಸೊ ಈ ದೇಶಕ್ಕೆ ಯಾವಾಗ ಸಮಸ್ಯೆ ಬರ್ತದೋ ಆವಾಗ ನಿಂತ್ಕೊಂಡು ಕೆಲಸ ಮಾಡಿದೀವಿ, ಹೋರಾಡಿದೀವಿ. ಅದು ಯುದ್ಧದ ರೀತಿಯಲ್ಲಾಗ್ಲಿ ಅಥವಾ ಯಾರೋ ನೀವು ಕೇಳಿದ್ರಿ ಆಗ್ಲೇ ಒಂದು ಮಾತು, ಮಹಾಪುರುಷರ ಅಂತ. ನಾವು ಎಷ್ಟು ಅದ್ದೂರಿಯಾಗಿ ಟಿಪ್ಪು ಸುಲ್ತಾನ್ ರವರ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವೋ ಅದಕ್ಕಿಂತ ಒಂದು ಹೆಜ್ಜೆ ಜಾಸ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಮಾಡ್ತೀವಿ. ಅದೇ ರೀತಿ ಕೃಷ್ಣರಾಯ ಒಡೆಯವರವ್ರದ್ದು ಮಾಡ್ತೀವಿ. ಕಾರಣ ಗೊತ್ತಾ? ಅವರ ಸಂಸ್ಥಾನದಲ್ಲಿ ಸಾಮಾಜಿಕ ನ್ಯಾಯ ಎಲ್ರಿಗೂ ಕೂಡ ಅವಕಾಶಗಳಿರಬೇಕು ಅಂತೇಳಿ ಸರ್ ಮಿರ್ಜಾ ಇಸ್ಮಾಯಿಲ್ ಕೊಟ್ರಲ್ಲ, ನಾವು ಹೊತ್ಕೊಂಡು ತಿರುಗಾಡ್ತೀವಿ. ಹಿಂದೂಗಳನ್ನ ಕೊಂದದ್ದು, ಅದರಲ್ಲೂ ಕೂಡ ಮುಸ್ಲಿಂ ಧರ್ಮಕ್ಕೆ, ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗ್ಲಿಕ್ಕೆ ಒಪ್ಪದವರನ್ನ ಕೊಂದದ್ದು ಟಿಪ್ಪು ಸುಲ್ತಾನ್ ಅನ್ನೋ ಇತಿಹಾಸ ನಿಜಾನ ಸುಳ್ಳು? ಒಂದು ಕಡೆ ನಾವು ಏನ್ ಹೇಳ್ತೀವಿ, ಮುಸಲ್ಮಾನರಿಗೆ ಲೆಕ್ಕಾಚಾರ ನೋಡಿದಾಗ ಟಿಪ್ಪು ಸುಲ್ತಾನ್ ಅಂದ್ರೆ ಒಬ್ಬ ಫಂಡಮೆಂಟಲಿಸ್ಟ್ ಅಂತೇಳಿ. ಇಲ್ಲಿ ಹೇಳ್ಕೊಳ್ಳೋಣ ಒಂದ್ ನಿಮಿಷ. ಒಬ್ಬ ಫಂಡಮೆಂಟಲಿಸ್ಟ್ ಅಂದ್ರೆ ಕುರಾನ್ ಏನ್ ಹೇಳ್ತದೆ ಅದನ್ನೇ ಒಪ್ಕೋಬೇಕು, ಅದಕ್ಕೆ ಅಡ್ಜಸ್ಟ್ಮೆಂಟ್ ಕಾಂಪ್ರಮೈಸ್ ಮಾಡಂಗಿಲ್ಲ. ಕುರಾನ್ ಏನ್ ಹೇಳ್ತದೆ, ಲಾ ಇಕ್ರಾಹ ಫಿದ್ದೀನ್, ನೀವು ಬಲವಂತ ಮಾಡಂಗಿಲ್ಲ ಬೇರೆಯವ್ರಿಗೆ. ಲಕುಂ ದೀನುಕುಂ ವಲಿಯ ದೀನ್, ಇದನ್ನ ನಮಗೆ ಪಟ್ಟಿ ಇಲ್ಲಿಂದ ಸಿಗಲ್ಲ, ನೀವು ಬಿಟ್ಬಿಡ್ರಿ. ಟಿಪ್ಪು ಸುಲ್ತಾನ್ ನಮಗೆ ಯಾರು ಒಂದು ಉದಾಹರಣೆ, ನಮಗೆ ಈ ಪಟ್ಟಿಯಲ್ಲಿ ಸಿಗ್ತದೆ ಗೊತ್ತಾ? ಪ್ರವಾದಿ ಮೊಹಮ್ಮದ್ ರವರ ಒಂದು ಪಟ್ಟಿ ಸಿಗ್ತದೆ. ಏನು? ಬೇರೆ ಧರ್ಮದವರಿಗೆ ಅವರ ಆಚರಣೆ ಮತ್ತೆ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ನಮ್ಗೆ ಅಲ್ಲಿಂದ ಬಂದಿದೆ. ಯಾವ ಮಹಾಪುರುಷರಿಗೂ ಚೆಕ್ ಮಾಡಿದ್ರು ಇದನ್ನ ಫಾಲೋ ಮಾಡೋಂತವನೇ ಇರಬೇಕು ನಮ್ಮವನು. ಇದರ ವಿರುದ್ಧವಾಗಿದ್ರೆ ಟಿಪ್ಪು ಸುಲ್ತಾನ ಹಾಗಾದ್ರೆ ನೀವು ಈ ಎರಡು ಲೆಕ್ಕ ತೋರಿಸ್ತಾ ಇದೀರಲ್ಲ, ಒಂದ್ ಕಡೆ ಫಂಡಮೆಂಟಲ್ ಅಂತೀರಿ. ಫಂಡಮೆಂಟಲ್ ಇಂದಾಗ ಕುರಾನ್ ಏನ್ ಹೇಳ್ತದೆ ಅದನ್ನ ಒಪ್ಕೋಬೇಕು, ಕಾಂಪ್ರಮೈಸ್ ಮಾಡ್ಕೊಳ್ಳಂಗಿಲ್ಲ. ಯಾಕಂದ್ರೆ ಇದೇ ಶ್ರೀರಂಗಪಟ್ಟಣದ ಮಸೀದಿಯ ದಕ್ಷಿಣ ಗೋಡೆ ಮೇಲೆ ಬರೆದಿರ್ತಕ್ಕಂಥ ಪರ್ಷಿಯನ್ ಹಾಗೆ ಅರೇಬಿಕ್ ಲಿಪಿಯಲ್ಲಿ ಬರೆದಿರ್ತಕ್ಕಂಥ ಒಂದಷ್ಟು ಎಕ್ಸ್ಟ್ರಾಕ್ಟ್ ಗಳಲ್ಲಿ ಹೇಳಲಾಗಿರೋದು, ಕಾಫಿರರ ಮೇಲೆ ದಾಳಿ ಮಾಡಲಾಯಿತು, ಕೆಲವರನ್ನ ಕೊಲ್ಲಲಾಯಿತು, ಹಾಗೆ ಅಲ್ಲಿ ಸಿಕ್ಕ ಸಂಪತ್ತನ್ನ ಮುಸಲ್ಮಾನರಿಗೆ ಹಂಚಲಾಯಿತು. ಇದನ್ನ ಹಂಗಾದ್ರೆ ಯಾವ ರೀತಿ ಗಮನಿಸಬೇಕು? ಈಗಿನವರು ಈ ಪರ್ಷಿಯನ್ ಅರೇಬಿಕ್ ಗೊತ್ತಿಲ್ಲದವರು, ಟಿಪ್ಪು ಸುಲ್ತಾನನ ಕಾಲದಲ್ಲಿ ಇಲ್ಲದವರು, ಟಿಪ್ಪು ಸುಲ್ತಾನನ ಬಗ್ಗೆ ಹೆಚ್ಚಿಗೆ ಓದ್ದವರು ಕೂಡ ಶ್ರೀರಂಗಪಟ್ಟಣದ ಆ ಗೋಡೆ ಮೇಲಿರುವ ಬರಹಗಳನ್ನ ನೋಡ್ತಾರಲ್ಲ, ಅವ್ರು ಯಾವ ರೀತಿ ಅರ್ಥ ಮಾಡ್ತಾರೆ? ನಾನು ಒಂದು ಪುಸ್ತಕ ಟಿಪ್ಪು ಸುಲ್ತಾನ್ ರವರದ್ದೇ ಓದಿದ್ದೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಈ ಗೋಡೆ ಬರಹದ ಬಗ್ಗೆ ಪುಸ್ತಕದ ಬಗ್ಗೆ ಅದನ್ನೇ ಬರ್ತಾ ಇರೋದು. ಸರಿ, ಕಾಫಿರ್ ಅಂತ ಅವರ ಲೆಕ್ಕಾಚಾರದಲ್ಲಿ ನೋಡ್ಕೊಳ್ರಿ. ಈಗಲೂ ಕೊಡಗಿಗೆ ಬನ್ನಿ, ಯುದ್ಧಕ್ಕೆ 4 ವರ್ಗದ ಮುಸಲ್ಮಾನರಿಗೆ ಭೂಮಿಯನ್ನು ಕೊಡಲಾಗಿದೆ, ಕೊಡವರ ಭೂಮಿಯನ್ನ ಎಳೆದು ಕೊಡಲಾಗಿದೆ. ಮತಾಂತರಗೊಂಡ ಕೊಡವರ ಭೂಮಿಯನ್ನ
4 ವರ್ಗದ ಹಾಗಾದ್ರೆ ಮುಸಲ್ಮಾನರಿಗೆ ಕೊಡವರು ಅದೇ ಪ್ರಶ್ನೆಗೆ ಉತ್ತರ ಕೊಡಿ ಸುನ್ನಿ ಸರ್. ಹಾಗಾದ್ರೆ ಕೊಡವರು ಕಾಫಿರರಾ? 4 ವರ್ಗ ಇದೆ. ಚೆನ್ನಾಗಿ ಗೊತ್ತಿದೆ. ಅಲ್ಲ ಸರ್ ಹೇಳಿ, ಯಾರು ಯುದ್ಧಕ್ಕೆ ಬಂದ್ರು ಅಂತ ಸಂದರ್ಭದಲ್ಲಿ ಅವರು ಮಾತಾಡಿದ್ದಾರೆ. ಅದಲ್ಲದೆ ಇನ್ನೊಂದು ವಿಚಾರ, ಹೈದರ್ ಅಲಿ ಅವರು ಈ ಚರ್ಚಾಗಳಿಗೆ ಹೈದರ್ ಅಲಿ ಅವರು ವಿಚಾರ ಬರಲ್ಲ, ಇದೆಲ್ಲ ಮಾತಾಡ್ತಲ್ಲ. ಇತಿಹಾಸ ಇನ್ನೂ ಡೆಪ್ತ್ ಆಗಿ ಹೋಗಿಲ್ಲ. ನಾನೇ ನಿಮಗೆ ಕೊಡ್ತೀನಿ ಡಿಬೇಟ್ ಆದ್ಮೇಲೆ. ಹೈದರ್ ಅಲಿ ಅವರು ಯಾರು ತಪ್ಪು ಮಾಡಿದಾರೆ ಅವ್ರಿಗೇನು ಶಿಕ್ಷೆ ಕೊಡ್ತಾರೆ ಗೊತ್ತಾ? ಇಸ್ಲಾಂ ಧರ್ಮಕ್ಕೆ ಸೇರಿಸ್ಕೊಂಡಿಲ್ಲ. ಇಸ್ಲಾಂ ಧರ್ಮಕ್ಕೆ ಸೇರಿಸ್ಕೊಂಡಿಲ್ಲ. ಚರ್ಚೆಗೆ ಒಳಪಟ್ಟಿರೋ ವಿಚಾರಗಳಿಗೆ ಸ್ಪಷ್ಟೀಕರಣ ಕೇಳ್ತಾ ಇದ್ದೀನಿ. ಇತಿಹಾಸ ನಾನೆಷ್ಟು ಓದಿದ್ದೀನಿ, ನೀವೆಷ್ಟು ಓದಿದ್ದೀರಿ, ಕಾಂಪಿಟೇಷನ್. ಶ್ರೀರಂಗಪಟ್ಟಣದ ಮಸೀದಿಯ ದಕ್ಷಿಣ ಗೋಡೆ ಮೇಲಿರ್ತಕ್ಕಂಥ ಅರೇಬಿಕ್ ಹಾಗೆ ಪರ್ಷಿಯನ್ ಭಾಷೆಯಲ್ಲಿ ಬರೆದಿರೋಕಂತ ಮೇಗೆ ಯಾವಾಗ ಯುದ್ಧ ನಡೆಯುತ್ತೆ, ಬೆಳಿಗ್ಗೆ ಹೋಮ ಹವನ ಮಾಡ್ಲಿಕ್ಕೆ ಏನೇನ್ ಕೊಡುಗೆ ಕೊಟ್ಟಿದ್ದಾರೆ ಅದೇ ಬ್ರಿಟಲ್ ಬ್ಯಾಂಕ್ ಪುಸ್ತಕದಲ್ಲೇ ಇದೆ. ಹೋಮ ಹವನ ಯಾಕೆ ಮಾಡ್ಸಕ್ ಹೋಗ್ಬೇಕು ಅವರು? ಮತಾಂಧ ಇದ್ರೆ ಆಯ್ತು. ದೇವಸ್ಥಾನವನ್ನು ಕೆಡವಿದ್ದಾರೆ, ದೇವಸ್ಥಾನವನ್ನು ಕೆಡವಿದ್ದಾರೆ, ಅದನ್ನೇ ಹೇಳ್ತಾ ಇದ್ದೀವಿ. ಲೋಹಿತ್ ಅವರು ಉತ್ತರ ಕೊಡ್ಲಿ. ಲೋಹಿತ್ ಸರ್. ಕರೆಪ್ಪ, ನಾ ಹೇಳ್ತೀನಿ ಮೇಡಮ್. ಈಗ ಫಸ್ಟ್ ನಾವಿವತ್ತು ಸೇರಿರೋದು ಟಿಪ್ಪು ಜಯಂತಿ ಆಚರಣೆ ಮಾಡಬೇಕೋ ಬೇಡವೋ ಅನ್ನೋ ಒಂದು ವಿಚಾರದಾಗ ನಾವು ಸೇರಿದೀವಿ. ಈ ಸಬ್ಜೆಕ್ಟ್ಗೆ ನಾವು ಮಾತಾಡೋಣ. ಈಗ ರಾಜರಾಜ ಚೋಳರ ಬಗ್ಗೆ ಇಲ್ಲಿ ನಮ್ದು ಹಿಂದೂ ಇತಿಹಾಸ ಇವತ್ತು ಚರ್ಚೆಗೆ ದಯವಿಟ್ಟು ಶರೀಫ್ ಅವರು ಇದು ತರುವಂತದ್ದು ಬೇಡ. ಹಿಂದೂಗಳಲ್ಲಿ ಜಾತಿ ಜಾತಿ ಅಂತ ಟಿಪ್ಪು ವಿಚಾರ ಬಂದಾಗ ಬ್ರಾಹ್ಮಣರು, ದಲಿತ ಸಮುದಾಯದವರು ಇದನ್ನೆಲ್ಲ ತರುವಂತದ್ದು ಈ ಚರ್ಚೆಯಲ್ಲಿ ಬೇಡ. ನಮ್ಮ ಚರ್ಚೆ ಇರೋದು ಇಷ್ಟೇ, ಟಿಪ್ಪುವ ವ್ಯಕ್ತಿತ್ವದ ಚರ್ಚೆ ಅಷ್ಟೇ. ನಾವು ಆ ವಿಚಾರ ಮಾತಾಡೋಕೆ ಬಂದಿರೋದು. ಉದಾಹರಣೆಯಾಗದನ್ನು ಉಲ್ಲೇಖ ಮಾಡಿದ್ರು ನೀವು ಮುಂದುವರಿಸಿ. ಸರಿ, ರಾಜರಾಜ ಚೋಳರ ಇತಿಹಾಸ ಅದ್ರ ಪಾಡಗದಿದೆ. ಯಾರು ರಾಜರಾಜ ಚೋಳರ ಇದನ್ ಮಾಡಿ ಅಂತ ಹೇಳ್ಕೊಂಡು ಬಂದಿಲ್ಲ, ಜಯಂತಿ ಮಾಡಿ ಅಂತ ಹೇಳಕ್ ಬಂದಿಲ್ಲ. ಮಾಡಕ್ ಅದು ಸಪರೇಟ್ ಟಾಪಿಕ್ ಮಾಡ್ಬೇಕಂತಿದ್ದೀನಿ. ನೀವು ಮಾಡಿ ಸರ್, ನಿಮ್ ಖುಷಿಯಾಗಿ ಮಾಡಿ, ನಮ್ದೆಲ್ಲ ನೀವು ಮಾಡಿ. ಅಯ್ಯೋ ಮಾಡಿ, ನಾವೇನು ಉದಾಹರಣೆ ಬೇರೆ ಆನ್ಸರ್ ಇಲ್ಲ. ಯಾಕಂದ್ರೆ ಹಂಗ್ ಮಾಡಿದ್ರೆ ತಪ್ಪಾಗತ್ತಾ ಅಂತ ಕೇಳ್ತಾ ಇದೀನಿ ಸರ್. ಈಗ ನೀವು ಮಾತಾಡಿದ್ರಿ ಫುಲ್ ಹೇಳಿದ್ರಿ, ನಾನ್ ಮಾತಾಡಕ್ ಬಿಡಿ. ಇಶ್ಯೂ ಒರಿಜಿನಲ್ ಟಾಪಿಕ್ ಬರೋಣ. ಇಶ್ಯೂ ಇರೋದು ಟಿಪ್ಪು, ಆಯ್ತೆ. ಈಗ ಇದೇನ್ ಹೇಳ್ತಿದ್ದೀರಿ, ಶೃಂಗೇರಿ, ಕೊಲ್ಲೂರು, ಮೈಸೂರಿನಲ್ಲೂ ನಮ್ಮ ತ್ರಿಪುರ ಸುಂದರಿ ದೇವಿ ಶಾರದಾಂಬ ಇಲ್ಲ, ಮೈಸೂರಿನಲ್ಲಿ ಮೂಗೂರು ತ್ರಿಪುರ ಸುಂದರ ದೇವಿ ಆ ದೇವಸ್ಥಾನ ಇದೆ, ಅಲ್ಲೂ ಕೂಡ ಇದು ಈ ಪೂಜೆ ನಡೆಯುತ್ತೆ. ಟಿಪ್ಪು ಯಾವಾಗ ದೇವಸ್ಥಾನಗಳಿಗೆ ಕೊಡುಗೆಗಳು ಕೊಡ್ತಾನೆ ಅಂದ್ರೆ ಎರಡನೇ ಭಾಗ ಅವನು ಸೋಲ ಹಂತಕ್ಕೆ ಬರ್ತಾನಲ್ಲ, ಬ್ರಿಟಿಷ್ನ ಫೇಸ್ ಮಾಡಕ್ಕಾಗದೆ, ತಡ್ಕೊಳಕ್ಕಾಗದೆ, ಬರೀ ಶಾಸ್ತ್ರಗಳು ಕೇಳ್ಕೊಂಡು, ಜ್ಯೋತಿಷ್ಯ ಕೇಳ್ಕೊಂಡು, ನಾಳೆ ಬೆಳಿಗ್ಗೆ ಏನಾಗುತ್ತೆ, ಇವತ್ ಬೆಳಿಗ್ಗೆ ಏನಾಗುತ್ತೆ, ಯಾವ್ದಕ್ಕೆ ಯಾವ ಪರಿಹಾರ ನಾವು ತಗೋಬೇಕು ಅಂತ ಹೇಳ್ಬಿಟ್ಟು ಈ ದೇವಸ್ಥಾನಕ್ಕೆ ಅದ್ ಕೊಟ್ರೆ ಒಳ್ಳೇದಾಗತ್ತೆ, ಅದಕ್ಕೆ ಕೊಟ್ರೆ ಇದಾಗತ್ತೆ ಅಂತ ಹೇಳಿ ಜ್ಯೋತಿಷ್ಯರ ಮಾತುಗಳು ಕೇಳಿಕೊಂಡು ಈ ದಾನಗಳನ್ನ ಕೊಡೋದು. ಮತ್ತೆ ದಾನ ಕೊಡೋದು ಮೈಸೂರು ಸಂಸ್ಥಾನ. ಇದೇನಿದೆ ಹೇಳಿ, ಟಿಪ್ಪು ಅದು ಟೆಂಪ್ರರಿ ಇರುವಂತದ್ದು. ಆ ಸಿಂಹಾಸನ ವಿಜಯನಗರ ಕಾಲದಿಂದ ಬಂದಿರುವಂತಹ ಸಿಂಹಾಸನ, ಅಲ್ಲಿಗೆ ರಾಜಗುರುಗಳು ಶೃಂಗೇರಿ ಆಗ್ತಾರೆ. ಸೊ ಅದು ಸಂಪ್ರದಾಯ ಮೊದಲಿಂದಿದೆ. ದಯವಿಟ್ಟು ಮತ್ತೆ 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 ಅದನ್ನ ನೀವು ತಿರ್ಚಿ ಸುಳ್ಳು ಹೇಳಬೇಡಿ, ಅವ್ನು ಕೊಟ್ಟ ಅಂತ. ಅಲ್ಲಿ ನಡೆದಿರೋ ಪೊಲಿಟಿಕ್ಸ್ ಬೇರೆ. ಟಿಪ್ಪು ಅಲ್ಲಿ ಕೊಡ್ಲೇಬೇಕು. ಮೈಸೂರು ಸಂಸ್ಥಾನದಿಂದ ಶೃಂಗೇರಿಗೆ ಕೊಡೋದು ಮೊದಲಿಂದ 700 ವರ್ಷದ ಇತಿಹಾಸ ಇದೆ. ವಿಜಯನಗರದಿಂದ ಹಿಡಿದು ಮೈಸೂರು ತನಕ ಅವ್ರು ಶೃಂಗೇರಿಗೆ ಕೊಡ್ತಾರೆ, ಅದು ಕೊಡಬೇಕು, ಕೊಟ್ಟಿದ್ದಾರೆ. ಅದೇನು ರೀಕನ್ಸ್ಟ್ರಕ್ಷನ್ ಗೆ ಕೊಡಬೇಕು, ಮತ್ತೆ ಪೂಜೆ ಕೊಡಬೇಕು, ಅದೆಲ್ಲ ಕೊಟ್ಟು ಯಾರೇ ಮಾಡಿದ್ರು ಕೊಡಬೇಕು. ನೋಡಿ, ಮೈಸೂರು ಸಂಸ್ಥಾನದ ಧರ್ಮ ದಾಳಿ ಮಾಡಿಲ್ಲ, ಮಾಡಿದ್ರಲ್ಲ, ಮರಾಠರಲ್ಲ ಪಿಂಡಾರಿಗಳು ದಾಳಿ ಜಗದ್ಗುರು ಅವರೇ ಪತ್ರ ಬರೀತಾರಲ್ಲ ಟಿಪ್ಪು ಸುಲ್ತಾನ್ ಬರೀತಾರೆ, ನನಗೆ ದಾಳಿ ಆಗಿದೆ. ಹೌದು, ಗೊತ್ತಿದೆ. ನಾವು ಬರೆಯೋದು ಬೇಡ, ಅವ್ರು ಓದಿ ಜಗದ್ಗುರುಗಳು ಬರೆಯೋದು ಮೈಸೂರು ಸಂಸ್ಥಾನ. ಇವನು ಸರ್ವಾಧಿಕಾರಿ ಹಿಡ್ಕೊಂಡು ಕೂತಿರ್ತಾನಲ್ಲ, ಅವ್ರು ಬರೀ, ಯಾಕೆಂದ್ರೆ ಅವರೇ ಇದು ಶಾಸ್ತ್ರಕ್ಕೆ ಶೃಂಗೇರಿ ಪೀಠ ಆದ್ರೆ ಶಸ್ತ್ರಕ್ಕೆ ಮೈಸೂರು ಪೀಠ, ಅದಕ್ಕೆ ಅವ್ರು ಬರೀಲೇಬೇಕು. ಬರೆದ್ರು, ಬರೆದಾಗ ಯಾರಿದ್ರು ಸರ್ವಾಧಿಕಾರಿ, ಇವನ್ ಗತಿ ಇರಲ್ಲ, ಬಡ್ದ, ಇಲ್ಲಾಂದ್ರೆ ಪೇಶ್ವರು ಮುಂದುವರ್ತಿದ್ರು. ಜಗದ್ಗುರುಗಳು ನಾನು ಪ್ರಾಣ ಬಿಡ್ತೀನಂತೆ ಉಪವಾಸಕ್ಕೆ ಕೂತರು ಜಗದ್ಗುರುಗಳು. ಆಗ ಇವನಿಗೆ ಗತಿ ಇಲ್ಲೇ, ಇಡೀ ಜನ ಸಮುದಾಯ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋರು ಈ ಜನ ಸಮುದಾಯ ಉಲ್ಟಾ ಆಗ್ತಾರೆ ಅಂತ ಹೇಳ್ಬಿಟ್ಟು ಗತಿ ಇಲ್ಲದೆ ಅವನು ಶೃಂಗೇರಿಗೆ ಒಪ್ಕೊಂಡ್ಬಿಟ್ಟು ಅವನು ಇದೆಲ್ಲ ಮಾಡ್ಕೊಡೋದು. ಹಕೀಂ ನಂಜುಂಡನು ಅವಾಗ್ಲೇ ಅವನಿಗೆ 3 ವಾರ್ನಿಂಗ್ ಕೊಡ್ತಾರೆ. ಅವನು ಸರ್ವಾಧಿಕಾರಿಯಾಗಿ ಘೋಷಣೆ ಮಾಡ್ಕೊಂಡಾಗ ಶ್ರೀರಂಗಪಟ್ಟಣದ ಸ್ಥಳೀಯರು ಮತ್ತೆ ಅಲ್ಲಿನ ಪೂರೈತರು 3 ವಾರ್ನಿಂಗ್ ಕೊಡ್ತಾರೆ. ಎದ್ಕಲ್ಲು, ಬಿದ್ಕಲ್ಲು, ಗುಂಡ್ಕಲ್ಲು ಮುಟ್ಬೇಡ ಅಂತ. ಎದ್ಕಲ್ಲು ಮೇಲ್ಕೋಟೆ ಚಲವನಾರಾಯಣ, ಬಿದ್ಕಲ್ಲು ರಂಗನಾಥ, ಮತ್ತೆ ನಂಜನಗೂಡು ಶ್ರೀಕಂಠೇಶ್ವರ, ಈ 3 ದೇವಸ್ಥಾನ ಬಿಟ್ಟು ಯಾವ ದೇವಸ್ಥಾನ ಹೊಡೆದಾಕಿಲ್ಲ ಅವ್ರು ಕೇಳಿ. ನೀವು ಯಾವ ದೇವಸ್ಥಾನ ಹೊಡೆದಾಕಿಲ್ಲ ಕೇಳಿ. ಈ 3 ದೇವಸ್ಥಾನ ಬಿಟ್ಬಿಡು ಅಂತ ಹೇಳ್ತಾರೆ. ಯಾಕಂದ್ರೆ ಇದೆ ಏನು ನಮ್ಮ ರಾಜ ಪರಂಪರೆ ಇದೆ. ಇಲ್ಲಿ ಮೈಸೂರು ವಿಜಯನಗರ ಸಿಂಹಾಸನ ಬರುತ್ತೆ ಅಥವಾ ಒಡೆಯರ್ಗಳು ಇಲ್ಲಿ ಸ್ಥಾಪನೆ ಮಾಡಿರುವಂತ ಏನು ಸಾಮ್ರಾಜ್ಯ ಇರುತ್ತೆ, ಅದಕ್ಕೆ ಇದು ಪ್ರಮುಖವಾದ ದೇವರುಗಳು.
ಈ ದೇವರುಗಳನ್ನ ಮುಟ್ಟಬೇಡ, ಯಾಕಂದ್ರೆ ಜನ ರೋಷಿಗೆ ಎದ್ದೇಳ್ತಾರೆ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಡ್ತಾರೆ. ಅದಕ್ಕೆ ಅವನು ಮೇಲ್ಕೋಟೆ ಮುಟ್ಟಲ್ಲ, ರಂಗನಾಥ ದೇವಸ್ಥಾನ ಮುಟ್ಟಲ್ಲ. ರಂಗನಾಥ ದೇವಸ್ಥಾನ ಸುತ್ತಮುತ್ತಲಿರೋ ಎಲ್ಲ ದೇವಸ್ಥಾನ ಚಿತ್ರಣ ಮಾಡಿದ, ಚಿತ್ರಿ ಮಾಡಿದ.